ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ತುಂಬ ದಿನದ ಮೇಲೆ ಆ ಒಂದು ಅಡುಗೆ ರೆಸಿಪಿದು ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಸೊ ಯಾವ ಥರ ಅಂತ ನೋಡೋಣ, ಕಾಯ್ತಾ ಇರಿ. ಬೆಂಡೆಕಾಯಿ ತಂದಿದ್ದೆ ಅರ್ಧ kg. ಸೊ ಅದು ಗೊಜ್ಜು ಮಾಡೋಣ ಅಂತೇಳಿ. ಸೊ ಅದನ್ನು ತೊಳೆದು ಆ ತೇವನ್ನೆಲ್ಲ ಒರೆಸಿ ಕಟ್ ಮಾಡಿ ಸೊ ಅದನ್ನು ಡ್ರೈ ಮಾಡ್ತಾಯಿದ್ದೀನಿ. ಅಂದರೆ ಅದು ಲೋಳೆ ಥರ ಬರುತ್ತಲ್ಲ, ಅದನ್ನೆಲ್ಲ ಹೋಗ್ಸೋಣ ಅಂತೇಳಿ ಹಾಗೆಯೇ ಡ್ರೈ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ನೋಡ್ತಾ ಇರಿ. ಬೆಂಡೆಕಾಯಿ ಗೊಜ್ಜು ಮಾಡೋದಕ್ಕೆ ಏನೆಲ್ಲ ಬೇಕು ಅಂಥೇಳಿ ಆಲ್ರೆಡಿ ಹುರಿದಿಟ್ಕೊಂಡಿರೋ ಬೆಂಡೆಕಾಯಿ ಐತೆ, ಮತ್ತು ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವು, ಹಾಗೆ ಟೊಮೊಟೊನ ನಾನು ಕಟ್ ಮಾಡಿ ಹಾಕ್ತಾಯಿಲ್ಲ, ರುಬ್ಬಿ ಹಾಕ್ತಾಯಿದ್ದೀನಿ. ಸೊ ರುಬ್ಬಿ ಬೇಡ ಅಂತ ಹೇಳಿದ್ರೆ ಕಟ್ ಮಾಡಿನೂ ಕೂಡ ಹಾಕೋಬೋದು. ಅಂದರೆ ನಾನು ಹುಣಸೆಹಣ್ಣು ಬಳಸ್ತಾ ಇಲ್ಲ, ಹುಳಿಯಾಗಿರೋ ಟೊಮೊಟೊ ಬಳಸ್ತಾ ಇದ್ದೀನಿ. ಸೊ ನೀವು ರುಬ್ಬೋಕ್ಕಾಗಲ್ಲ, ರುಬ್ಬೋದು ಬೇಡ ಅಂತ ಹೇಳಿದ್ರೆ ಅದನ್ನ ಸ್ಕಿಪ್ ಮಾಡಿ ಕಟ್ ಮಾಡಿನೂ ಕೂಡ ಹಾಕೋಬೋದು. ಹಾಗೆ ಅಚ್ಕಾರದ ಪುಡಿ, ಚಿಲ್ಲಿ ಪೌಡ್ರು, ಇಷ್ಟು ಅಲ್ಲ, ಸ್ವಲ್ಪ ಸ್ವಲ್ಪ, ಮತ್ತು ಗರಂ ಮಸಾಲ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಬೇಕಾಗುತ್ತೆ. ನಾನು ಪ್ಯಾಕೆಟ್ ತಗೊಂಡಿದ್ದೀನಿ, ಮನೇಲಿ ರೆಡಿ ಮಾಡೋಕ್ಕಾಗಲ್ಲ ಅಂಥೇಳಿ, ಸೊ ಅದನ್ನೇ ಯೂಸ್ ಮಾಡ್ತೀನಿ. ಇಲ್ಲ ಪ್ಯಾಕೆಟ್ ಇಲ್ಲ ಅಂತ ಹೇಳಿದ್ರೆ ನೀವು ಮನೇಲೇ ರೆಡಿ ಮಾಡಿ ಹಾಕೋಬೋದು. ಇನ್ನು ಗೊತ್ತಿದೆ, ಅಡುಗೆ ಎಣ್ಣೆ ಮತ್ತು ಸಾಸಿವೆ, ಉಪ್ಪು ಮತ್ತು ಸಾಂಬಾರು ಪುಡಿ ಅಂದರೆ ಬೇಳೆ ಸಾಂಬಾರಿಗೆಲ್ಲ ಯೂಸ್ ಮಾಡ್ತೀವಲ್ಲ ಆ ಸಾಂಬಾರು ಪುಡಿ. ನೀವು ಬೇಕಿದ್ದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಅಚ್ಕಾರದ ಪುಡಿನೇ ಯೂಸ್ ಮಾಡ್ಕೋಬೋದು. ನಾನು ಸ್ವಲ್ಪ ಅಚ್ಕಾರದ ಪುಡಿ ಮತ್ತು ಸಾಂಬಾರು ಪುಡಿನ ಹಾಕ್ತೀನಿ. ಇಷ್ಟು ಗೊಜ್ಜಿಗೆ ಬಳಸುವಂಥ ಇಂಗ್ರೀಡಿಯೆಂಟ್ಸ್. ನೋಡೋಣ ಹೇಗೆ ಮಾಡೋದು ಅಂಥೇಳಿ. ಎಣ್ಣೆ, ಸಾಸಿವೆ ಸ್ವಲ್ಪ, ಜೀರಿಗೆ ಸ್ವಲ್ಪ, ಮತ್ತು ಈರುಳ್ಳಿ ಕರಿಬೇವು ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಎಣ್ಣೆಯಲ್ಲಿ. ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೀನಿ. ಅದನ್ನು ಸ್ಮೆಲ್ಲು ಅಂದರೆ ಹಸಿ ಸ್ಮೆಲ್ ಹೋಗೋ ತನಕ ಡ್ರೈ ಮಾಡೋಣ. ಮತ್ತು ರುಬ್ಬಿಟ್ಕೊಂಡಿರಕ್ಕಂಥ ಟೊಮೊಟೊನ ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ನಿಮ್ಗೆ ಎಷ್ಟು ಬೇಕಷ್ಟು ನೀರು ಸೇರಿಸ್ಕೋಬೋದು. ಅಂದರೆ ತೆಳು ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ನೀರನ್ನು ಆ್ಯಡ್ ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ಕಡಿಮೆ ನೀರನ್ನು ಯೂಸ್ ಮಾಡ್ಕೋಬೋದು. ನಾನು ಇದು ಸ್ವಲ್ಪ ಇದನ್ನು ಟೊಮೊಟೊನೂ ಹಸಿ ಸ್ಮೆಲ್ ಹೋಗೋ ತನಕ ಹೀಗೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀನಿ. ಸ್ವಲ್ಪ ಎಣ್ಣೆ ಬಿಟ್ಟರೆ ಚೆನ್ನಾಗಿರುತ್ತೆ. ಮತ್ತು ಅಚ್ಕಾರದ ಪುಡಿ ಮತ್ತು ಗರಂ ಮಸಾಲ ಹಾಕಿ ಕೂಡ ಅದನ್ನು ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಅದು ಕೂಡ ಹಸಿ ಸ್ಮೆಲ್ ಹೋಗಲೇಬೇಕು. ಸ್ವಲ್ಪ ಅಷ್ಟೇ ಅರಿಶಿನ ಪುಡಿ ಹಾಕಿ, ಅಚ್ಕಾರದ ಪುಡಿ ಮತ್ತು ಗರಂ ಮಸಾಲ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಮತ್ತು ನಾನು ಬೆಂಡೆಕಾಯಿ ಹುರಿದಿಟ್ಕೊಂಡಿರೋಂಥ ಬೆಂಡೆಕಾಯಿ ಮತ್ತು ಸಾಲ್ಟನ್ನು ಆ್ಯಡ್ ಮಾಡಿದ್ದೀನಿ. ಇದನ್ನು ಕೂಡ ಆ ಒಂದು ಗೊಜ್ಜು ಬೆಂಡೆಕಾಯೆಲ್ಲ ಇಟ್ಕೋಬೇಕು. ಸೊ ಅಲ್ಲಿ ತನಕ ಫ್ರೈ ಮಾಡೋಣ. ಹಾಗೆ ಬೆಂಡೆಕಾಯಿಗೆ ನೀರು ಎಷ್ಟು ಬೇಕು ಅಂಥೇಳಿ ಅದ್ರ ಜೊತೆ ಸಾಂಬಾರು ಪುಡಿ ಅಂದರೆ ಖಾರದ ಪುಡಿನ ಆ್ಯಡ್ ಮಾಡಿದ್ದೀನಿ. ಸೊ ಇದು ಬಂದು ಬೆಂಡೆಕಾಯಿ ಸ್ವಲ್ಪ ಬೇಯಬೇಕು ನೀರಲ್ಲಿ. ಬೆಂಡೆಕಾಯಿ ಜಾಸ್ತಿ ಬೆಂದರೆ ಚೆನ್ನಾಗಿರಲ್ಲ. ಸೊ ಯಾಕಂದರೆ ನಾವು ಮೊದಲೇ ಡ್ರೈ ಮಾಡಿರ್ತೀವಲ್ವ, ಸ್ವಲ್ಪ ಎಣ್ಣೆ ಎಲ್ಲ ಹಾಕಿ ಡ್ರೈ ಮಾಡಿರ್ತೀವಿ, ಅದರಲ್ಲೇ ಸ್ವಲ್ಪ ಮಟ್ಟಿಗೆ ಬೆಂದಿರುತ್ತೆ. ಬಟ್ ಇಲ್ಲಿ ಸಾಂಬಾರು ಒಳಗಡೆ ಅಂದರೆ ಗೊಜ್ಜು ಒಳಗಡೆ ಎಲ್ಲ ಫ್ರೈ ಒಳಗಡೆ ಅಂತ ಹೇಳಿದ್ರೆ ಸ್ವಲ್ಪ ಮಟ್ಟಿಗೆ ಬೆಂದರೆ ಸಾಕು. ಸೊ ಕೆಲವರು ಈ ಬೆಂಡೆಕಾಯಿ ಸಾಂಬಾರನ್ನ ಜಾಸ್ತಿ ತಿನ್ನೋಕ್ಕೆ ಇಷ್ಟನೇ ಪಡಲ್ಲ. ಸಾಂಬಾರು, ಗೊಜ್ಜು, ಪಲ್ಯ ಯಾವ ಥರನಾದ್ರೂ ಆಗಿರಲಿ, ಯಾಕಂದರೆ ಅದು ಒಂದು ಲೋಳೆ ಅನ್ನೋ ಅಂಶ ಇರೋದ್ರಿಂದ ಸೊ ಯಾರು ಇದನ್ನು ತಿನ್ನೋಕ್ಕೆ ಇಷ್ಟಪಡಲ್ಲ. ಸೊ ಪ್ರೀತಿಯಿಂದ ರುಚಿಯಾಗಿ ಮಾಡಿದ್ರೆ ಎಲ್ಲರಿಗೂ ಕೂಡ ತಿನ್ನೋಕ್ಕೆ ಇಷ್ಟ ಆಗುತ್ತೆ. ನೀವು ಕೂಡ ಅಡುಗೆ ಮಾಡಬೇಕು ಅಂತ ಹೇಳಿದ್ರೆ ಯಾರಿಗಾದ್ರೂ ಅಷ್ಟೇ, ಯಾರಿಗೋಸ್ಕರನಾದರೂ ಅಷ್ಟೇ ಆ ಒಂದು ಅಡುಗೆನ ವಿಷಯದಲ್ಲಿ
ಆ ಪ್ರೀತಿಯಿಂದ, ಆ ವಿಶ್ವಾಸದಿಂದ, ನಂಬಿಕೆಯಿಂದ ಚೆನ್ನಾಗಿ ಮಾಡ್ತೀನಿ. ತಿಂತಾರೆ, ತಿನ್ನದೇ ಇರೋರು ಕೂಡ ತಿಂತಾರೆ, ನನ್ನ ಕೈ ಊಟ ಮಾಡ್ತಾರೆ, ರುಚಿ ನೋಡ್ತಾರೆ ಅಂತ ಹೇಳಿದ್ರೆ. ಸೊ ಪ್ರೀತಿಯಿಂದ ಮಾಡಿಕೊಡಿ, ಯಾರಾದರೂ ತಿಂತಾರೆ. ನಾನು ಟ್ರೈ ಮಾಡಿರೋ ಬೆಂಡೆಕಾಯಿ ಗೊಜ್ಜು ರೆಡಿ. ಸೊ ಈ ವಿಡಿಯೋ ನಿಮಗೆ ಹೇಗನ್ನಿಸ್ತು ಕಮೆಂಟ್ ಮಾಡಿ. ಹಾಗೆ ಈ ರೆಸಿಪಿನ ನೀವೂ ಕೂಡ ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್.